ನಮ್ಮ ಆಕರಗಳಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಯೊಬ್ಬನ ಕಥೆ ಇದೆ. ವಿಜ್ಞಾನ ಅಂದ್ರೆ ಅವನಿಗೆ ಪಂಚಪ್ರಾಣ. ಹ್ಮ್ ತರಗತಿಯಲ್ಲಿ ಯಾವಾಗಲೂ ಮುಂದಿರ್ತಿದ್ದ. ಆದ್ರೆ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನದಲ್ಲೇ ಫೇಲ್ ಆಗಿದ್ದ. ಓ ಇದ್ಯಾಕೆ ಹೀಗೆ? ಕಾರಣ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅವನು ಬರೆದ ಉತ್ತರಗಳೆಲ್ಲ ಸರಿ, ಆದರೆ ಅವನ ಉತ್ತರ ಪತ್ರಿಕೆಯಲ್ಲಿದ್ದ ಒಂದು ಪ್ರಮುಖ ರಾಸಾಯನಿಕ ಸಮೀಕರಣವನ್ನ ಮೌಲ್ಯಮಾಪಕರಿಗೆ ಓದಲೇ ಸಾಧ್ಯವಾಗಿಲ್ಲ. ಅಯ್ಯೋ, ಅಂದ್ರೆ ಜ್ಞಾನವಿದ್ರೂ ಅಂಕ ಬರ್ಲಿಲ್ಲ. ಹೌದು, ಇದು ಕೇವಲ ಒಬ್ಬ ವಿದ್ಯಾರ್ಥಿಯ ಕಥೆಯಲ್ಲ. ನಮ್ಮ ಲಕ್ಷಾಂತರ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಒಂದು ಮೌನ ಸಮಸ್ಯೆ ಇದು. ನಿಜ. ವೇಗವಾಗಿ ಬರೆಯುವ ಒತ್ತಡದಲ್ಲಿ ಸ್ಪಷ್ಟತೆ ಕಳೆದು ಹೋಗುವ ಈ ಸವಾಲು ಇಂದು ನಮ್ಮ ಚರ್ಚೆಯ ಕೇಂದ್ರಬಿಂದು. ಇವತ್ತಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಶಾಲಾ ಹಂತದಲ್ಲಿ ಕೈಬರಹದ ಸಮಸ್ಯೆಗಳು, ಅದರ ಹಿಂದಿನ ಕಾರಣಗಳು ಮತ್ತು ಅದಕ್ಕೊಂದು ವ್ಯವಸ್ಥಿತ ಪರಿಹಾರದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ನಮ್ಮ ಚರ್ಚೆಗೆ ಆಧಾರ. ಹೌದು, ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ರೈಟ್ ವೇಸ್ ಅನ್ನೋ ಕೈಬರಹ ಸುಧಾರಣಾ ಕಾರ್ಯಕ್ರಮದ ದಾಖಲೆಗಳು, ಸಂಶೋಧನಾ ಸಾಮಗ್ರಿಗಳು ಮತ್ತು ಹಲವಾರು ಶಿಕ್ಷಕರು ಹಾಗೂ ಪೋಷಕರ ಅನುಭವಗಳು. ಹಾಗಾದ್ರೆ ಮೊದಲು ಈ ಸಮಸ್ಯೆಯ ವ್ಯಾಪ್ತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಕೆಟ್ಟ ಕೈಬರಹವನ್ನ ವಿದ್ಯಾರ್ಥಿಯೊಬ್ಬನದೇ ಸಮಸ್ಯೆ ಅಂತ ನೋಡ್ತಾರೆ. ಆದರೆ ನಮ್ಮ ಆಕರಗಳು ಹೇಳೋದು ಬೇರೆ. ಇದು ಇಡೀ ಶಾಲೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಇದು ನಿಜನಾ? ಖಂಡಿತವಾಗಿಯೂ. ಇದರ ಪರಿಣಾಮಗಳು ಅಲೆಗಳ ಹಾಗೆ ಇಡೀ ಶಾಲೆಯ ಮೇಲೆ ಹರಡುತ್ತೆ. ಮೊದಲನೆಯ ನೇರ ಪರಿಣಾಮ ಅಂದ್ರೆ ಅಂಕಗಳ ನಷ್ಟ. ವಿದ್ಯಾರ್ಥಿಗೆ ಉತ್ತರ ಪೂರ್ತಿಯಾಗಿ ತಿಳಿದಿದ್ರೂ ಕೈಬರಹ ಅಸ್ಪಷ್ಟವಾಗಿದ್ರೆ ಮೌಲ್ಯಮಾಪಕರಿಗೆ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ. ಹಾಗಾಗಿ ಅರ್ಹ ಅಂಕಗಳು ಕೈತಪ್ಪಿ ಹೋಗುತ್ತಾ? ನಿಖರವಾಗಿ. ಇದು ಕೇವಲ ವಿದ್ಯಾರ್ಥಿಯ ನಷ್ಟವಲ್ಲ, ಶಾಲೆಯ ಒಟ್ಟಾರೆ ಫಲಿತಾಂಶದ ಮೇಲೂ ಪರಿಣಾಮ ಬೀರುತ್ತೆ. ಇದು ಶಿಕ್ಷಕರ ಮೇಲೂ ಹೆಚ್ಚಿನ ಒತ್ತಡ ಸೃಷ್ಟಿಸುತ್ತೆ ಅಲ್ವಾ? ಖಂಡಿತ. ಯೋಚನೆ ಮಾಡಿ, ಅಸ್ಪಷ್ಟ ಉತ್ತರ ಪತ್ರಿಕೆಗಳನ್ನ ತಿದ್ದೋಕೆ ಶಿಕ್ಷಕರಿಗೆ ಸಾಮಾನ್ಯಕ್ಕಿಂತ ಹೆಚ್ಚು ಸಮಯ, ಹೆಚ್ಚು ಶ್ರಮ ಬೇಕಾಗುತ್ತೆ. ಒಂದು ಕ್ಲಾಸ್ನಲ್ಲಿ 40-50 ಮಕ್ಕಳಿದ್ರೆ ಇದು ತುಂಬಾನೇ ಕಷ್ಟ. ಹೌದು. ಇದಲ್ಲದೆ ಮಕ್ಕಳ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಪೋಷಕರಿಂದ ದೂರುಗಳು ಹೆಚ್ಚಾಗುತ್ತೆ. ನನ್ನ ಮಗುವಿಗೆ ಎಲ್ಲವೂ ಗೊತ್ತು, ಆದ್ರೆ ಅಂಕಗಳೇ ಬರ್ತಿಲ್ಲ ಅನ್ನೋ ಮಾತುಗಳು ಸಾಮಾನ್ಯ. ಇದು ಶಾಲೆಯ ಆಡಳಿತದ ಮೇಲೆ ಅನಗತ್ಯ ಒತ್ತಡ ತರುತ್ತೆ. ನಿಜ. ಇನ್ನೊಂದು ವಿಷಯ ಅಂದ್ರೆ ಇದು ತರಗತಿಯ ಕಲಿಕೆಯ ವೇಗದ ಮೇಲೂ ಪರಿಣಾಮ ಬೀರಬಹುದು. ಅದು ಹೇಗೆ? ಬೋರ್ಡ್ ಮೇಲೆ ಬರ್ದಿದ್ದನ್ನ ಅಥವಾ ಡಿಕ್ಟೇಷನ್ ಅನ್ನ ನಿಧಾನವಾಗಿ ಬರೆಯೋ ವಿದ್ಯಾರ್ಥಿಗಳಿಂದ ಇಡೀ ತರಗತಿಯ ವೇಗ ಕಮ್ಮಿಯಾಗುತ್ತೆ. ಶಿಕ್ಷಕರು ಅವರಿಗಾಗಿ ಕಾಯ್ಬೇಕಾಗುತ್ತೆ. ಅಥವಾ ಆ ವಿದ್ಯಾರ್ಥಿಗಳು ಪಾಠದಲ್ಲಿ ಹಿಂದುಳಿತಾರೆ. ಹೌದು. ಸೊ ಇದೊಂದು ವೈಯಕ್ತಿಕ ಸಮಸ್ಯೆಯಾಗಿ ಉಳಿಯದೆ ಒಂದು ವ್ಯವಸ್ಥಿತ ಸವಾಲಾಗತ್ತೆ. ಹೌದು. ಇದು ಶಾಲೆಯ ಮೇಲಾಗುವ ಪರಿಣಾಮ. ಹಾಗಾದ್ರೆ ವಿದ್ಯಾರ್ಥಿಯ ದೃಷ್ಟಿಯಿಂದ ನೋಡಿದ್ರೆ ಶೈಕ್ಷಣಿಕವಾಗಿ ಮತ್ತು ಮಾನಸಿಕವಾಗಿ ಯಾವ ರೀತಿ ಪರಿಣಾಮಗಳಾಗತ್ತೆ? ವಿದ್ಯಾರ್ಥಿಗಳ ಮೇಲಾಗುವ ಪರಿಣಾಮ ತುಂಬಾನೇ ಆಳ ಮತ್ತು ಗಂಭೀರ. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಅವರ ಆತ್ಮವಿಶ್ವಾಸವನ್ನೇ ಕುಗ್ಸುತ್ತೆ. ತಮ್ಮ ಕೈಬರಹ ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ವಿದ್ಯಾರ್ಥಿಗಳಲ್ಲಿ ಒಂದ್ ರೀತಿ ಕೀಳರಿಮೆ ಮೂಡುತ್ತೆ. ತಮ್ಮ ನೋಟ್ಬುಕ್ ಅನ್ನು ಬೇರೆಯವರಿಗೆ ತೋರ್ಸೋಕೆ ಹಿಂಜರಿತಾರೆ. ಈ ಹಿಂಜರಿಕೆಯಿಂದಾಗಿ ಅವರು ಬರವಣಿಗೆಯಿಂದಲೇ ದೂರ ಸರಿಯುವ ಸಾಧ್ಯತೆ ಇದೆಯಾ? ಖಂಡಿತ ಇದೆ. ಮತ್ತು ಇದು ಎರಡನೇ ಪ್ರಮುಖ ಪರಿಣಾಮ. ಬರವಣಿಗೆ ಅವರಿಗೆ ಒಂದು ಶಿಕ್ಷೆಯ ತರಹ, ಒಂದು ಬೇಸರದ ಕೆಲಸದ ತರಹ ಕಾಣೋಕ್ ಶುರುವಾಗುತ್ತೆ. ಅಂದ್ರೆ ಹೋಮ್ವರ್ಕ್, ನೋಟ್ಸ್ ಮಾಡೋದ್ರಿಂದ ತಪ್ಸ್ಕೊಳಕ್ ನೋಡ್ತಾರೆ. ಹೌದು. ಜೊತೆಗೆ ದೀರ್ಘಕಾಲ ಬರೆಯುವಾಗ ಕೈಗಳಲ್ಲಿ ನೋವು ಮತ್ತು ಆಯಾಸ ಉಂಟಾಗುತ್ತೆ. ಇದನ್ನ ರೈಟಿಂಗ್ ಫಟೀಗ್ ಅಂತ ಕರಿತೇವೆ. ರೈಟಿಂಗ್ ಫಟೀಗ್ ಅಂದ್ರೆ ಬರೆಯೋದ್ರಿಂದ ಬರುವ ಆಯಾಸ ಅಲ್ವಾ? ಇದರ ಹಿಂದಿನ ಕಾರಣವೇನು? ಇದು ಕೇವಲ ಸುಸ್ತೆ ಅಥವಾ ಅದಕ್ಕಿಂತ ಹೆಚ್ಚಿನದ್ದ? ಉತ್ತಮ ಪ್ರಶ್ನೆ. ಇದು ಕೇವಲ ಸುಸ್ತಲ್ಲ. ಇದಕ್ಕೆ ಮುಖ್ಯ ಕಾರಣ ಪೆನ್ ಅಥವಾ ಪೆನ್ಸಿಲ್ ಅನ್ನು ತಪ್ಪಾದ ರೀತಿಯಲ್ಲಿ ಅತಿಯಾದ ಒತ್ತಡದಿಂದ ಹಿಡಿಯೋದು. ಸರಿ. ಇದರಿಂದ ಬೆರಳು, ಮಣಿಕಟ್ಟು ಮತ್ತು ಮುಂದೋಳಿನ ಸಣ್ಣ ಸ್ನಾಯುಗಳ ಮೇಲೆ ನಿರಂತರ ಒತ್ತಡ ಬೀಳತ್ತೆ. ಈ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಸಿಡ್ ಶೇಖರಣೆಯಾಗಿ ನೋವು ಮತ್ತು ಆಯಾಸ ಶುರುವಾಗತ್ತೆ. ಮತ್ತು ಪರೀಕ್ಷೆಯ ಸಮಯದಲ್ಲಿ ಇದರ ಪರಿಣಾಮ ಇನ್ನೂ ತೀವ್ರವಾಗಿರುತ್ತೆ ಅನ್ಸುತ್ತೆ. ಖಂಡಿತ. ಇದು ಪರೀಕ್ಷೆಯ ಆತಂಕವನ್ನ ದುಪ್ಪಟ್ಟುಗೊಳಿಸುತ್ತೆ. ನಮ್ಮ ಆಕರಗಳಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಅನುಭವವನ್ನ ಹೀಗೆ ಹಂಚಿಕೊಂಡಿದ್ದಾನೆ. ನನಗೆ ಉತ್ತರ ಗೊತ್ತಿದೆ, ಆದರೆ ನನ್ನ ಕೈ ಕೇಳುತ್ತಿಲ್ಲ. ನನ್ನ ಕೈ ಕೇಳುತ್ತಿಲ್ಲ ಈ ಒಂದು ವಾಕ್ಯದಲ್ಲೇ ಆತಂಕ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹೌದು. ಜ್ಞಾನವಿದ್ರೂ ಅದನ್ನ ಸಮಯಕ್ಕೆ ಸರಿಯಾಗಿ ಕಾಗದದ ಮೇಲೆ ಇಳಿಸಲು ಆಗಲ್ಲ ಅನ್ನೋ ಆತಂಕ ಅವರ ಪ್ರದರ್ಶನದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಕೈಬರಹ ನೋಡಕ್ಕೆ ಇಷ್ಟು ಸರಳವಾಗಿ ಕಂಡ್ರೂ ಅದರ ಹಿಂದೆ ಇಷ್ಟೊಂದು ಸಂಕೀರ್ಣತೆ ಇದೆ ಅನ್ನೋದು ಆಶ್ಚರ್ಯ. ಇದೇಕೆ ಇಷ್ಟು ಕಷ್ಟ? ಇದರ ಹಿಂದಿರೋ ವಿಜ್ಞಾನವೇನು?
ಇಲ್ಲಿಯೇ ಅತಿ ಆಸಕ್ತಿದಾಯಕ ಅಂಶ ಇರೋದು. ಕೈಬರಹ ಅಂದ್ರೆ ಮೆದುಳಿನ ಹಲವು ವಿಭಾಗಗಳು ಒಂದೇ ಸಮಯದಲ್ಲಿ ನಡೆಸೋ ಒಂದು ಸಿಂಫನಿ ಇದ್ದ ಹಾಗೆ. ಸಿಂಫನಿ? ಹೌದು. ದೃಷ್ಟಿ, ಚಲನೆ, ಭಾಷೆ ಮತ್ತು ಸ್ಮರಣೆ ಇವೆಲ್ಲವೂ ಒಂದೇ ಕ್ಷಣದಲ್ಲಿ ಸಂಯೋಜನೆಗೊಳ್ಳಬೇಕು. ಒಂದು ಆ ಅಕ್ಷರವನ್ನು ಬರೆಯೋದು ಅಂದ್ರೆ ಮೆದುಳು ಅದರ ಆಕಾರವನ್ನ ಸ್ಮರಣೆಯಿಂದ ತಂದು ಕೈಗೆ ನಿಖರವಾದ ಆದೇಶ ನೀಡಿ ಕಣ್ಣುಗಳು ಆ ಚಲನೆಯನ್ನ ಪರಿಶೀಲಿಸಬೇಕು. ಅಂದ್ರೆ ಬರೆಯೋ ಪ್ರಕ್ರಿಯೆ ಕೇವಲ ಕೈಯ ಕಸರತ್ತಲ್ಲ, ಅದೊಂದು ಸಂಪೂರ್ಣ ಮೆದುಳಿನ ವ್ಯಾಯಾಮ. ನಿಖರವಾಗಿ. ಇದರಲ್ಲಿ ಹಲವು ಅಂಶಗಳಿದೆ. ವಿದ್ಯಾರ್ಥಿ ಕೂರುವ ಭಂಗಿ, ಪೆನ್ ಹಿಡಿಯೋ ರೀತಿ, ಕಣ್ಣು ಕೈಗಳ ಸಮನ್ವಯ. ಅಕ್ಷರಗಳ ನಡುವಿನ ಅಂತರ, ಪದಗಳ ನಡುವಿನ ಅಂತರ, ಬರವಣಿಗೆಯ ಲಯ ಮತ್ತು ದೀರ್ಘಕಾಲ ಆಯಾಸವಿಲ್ಲದೆ ಬರೆಯೋ ಸಾಮರ್ಥ್ಯ ಇವೆಲ್ಲವೂ ಸೇರಿದಾಗ ಮಾತ್ರ ಒಂದು ಉತ್ತಮ ಕೈಬರಹ ಸಾಧ್ಯ. ನಾನು ಈ ಸಂಶೋಧನೆಯನ್ನ ಓದುವಾಗ ಒಂದು ಅಂಶ ನನಗೆ ಬಹಳ ಆಶ್ಚರ್ಯ ತಂದಿತು. ಅದೇ ಪೆನ್ಸಿಲ್ ಟು ಪೆನ್ ಶಾಕ್. ಏನಿದು? ಅದು ಮಕ್ಕಳ ಶೈಕ್ಷಣಿಕ ಜೀವನದ ಒಂದು ನಿರ್ಣಾಯಕ ಘಟ್ಟ. ಪ್ರಾಥಮಿಕ ಶಾಲೆಯಲ್ಲಿ ಪೆನ್ಸಿಲ್ ಬಳಸಿ ತಪ್ಪುಗಳಾದಾಗ ಸುಲಭವಾಗಿ ಅಳಿಸುತ್ತಿದ್ದೋ ಅಭ್ಯಾಸ ಇರುತ್ತೆ. ಸರಿ. ಆದರೆ ಪೆನ್ಗೆ ಬದಲಾದಾಗ ಆ ಸೌಲಭ್ಯ ಇರೋದಿಲ್ಲ. ನಮ್ಮ ಆಕರಗಳಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳಿದ ಹಾಗೆ, ಪೆನ್ನಿನಲ್ಲಿ ಬರೆದರೆ ಅಳಿಸಲು ಆಗೋದಿಲ್ಲ. ಓ, ಆ ಭಯ. ಹೌದು, ಆ ಭಯ ತಪ್ಪುಗಳನ್ನು ಮಾಡೋಕೆ ಹಿಂಜರಿಯುವಂತೆ ಮಾಡುತ್ತೆ. ಇದರಿಂದ ಬರವಣಿಗೆಯ ವೇಗ ಕಡಿಮೆಯಾಗುತ್ತೆ. ಕೈಗಳಲ್ಲಿ ನಡುಕ, ಅಕ್ಷರಗಳನ್ನ ತಿದ್ದಿ ಬರೆಯೋದು ಅಂದ್ರೆ ಓವರ್ ರೈಟಿಂಗ್ ಇದೆಲ್ಲ ಹೆಚ್ಚಾಗುತ್ತೆ. ಇದರ ಜೊತೆಗೆ ನೋಟ್ಬುಕ್ಗಳ ಬದಲಾವಣೆಯೂ ಒಂದು ಸವಾಲಲ್ವಾ? 4 ಗೆರೆಯಿಂದ 2 ಗೆರೆಗೆ, ಆಮೇಲೆ ಒಂದೇ ಗೆರೆಗೆ. ಹೌದು. ಪ್ರತಿಯೊಂದು ಬದಲಾವಣೆಯೂ ಹೊಸ ಸವಾಲನ್ನು ತರುತ್ತೆ. 4 ಗೆರೆಯ ಪುಸ್ತಕದಲ್ಲಿ ಅಕ್ಷರದ ಎತ್ತರಕ್ಕೆ ಒಂದು ಸ್ಪಷ್ಟ ಚೌಕಟ್ಟಿರುತ್ತೆ. ಆದರೆ ಒಂದೇ ಗೆರೆಯ ಪುಸ್ತಕಕ್ಕೆ ಬಂದಾಗ ಆ ಚೌಕಟ್ಟು ಇರಲ್ಲ. ಆಗ ಅಕ್ಷರಗಳ ಗಾತ್ರ, ಅವುಗಳ ಓರೆ ಅಂದ್ರೆ ಸ್ಲ್ಯಾಂಟ್ ಮತ್ತು ಎಲ್ಲಾ ಅಕ್ಷರಗಳು ಒಂದೇ ಸಾಲಿನಲ್ಲಿ ಇರುವಂತೆ ನೋಡ್ಕೊಳ್ಳೋ ಬೇಸ್ಲೈನ್ ಕಾಯ್ದುಕೊಳ್ಳೋದು ಮಕ್ಕಳಿಗೆ ಬಹಳ ಕಷ್ಟ. ಸರಿಯಾದ ತರಬೇತಿ ಇಲ್ಲದಿದ್ರೆ ಕೈಬರಹ ಇಲ್ಲಿಂದಲೇ ಹದಗೆಡೋಕೆ ಶುರುವಾಗುತ್ತೆ. ನಿಜ. ಹಾಗಾದ್ರೆ ಒಂದು ಕಡೆ ಬರವಣಿಗೆಯ ಸಂಕೀರ್ಣತೆ ಹೆಚ್ಚುತ್ತಿದೆ, ಇನ್ನೊಂದು ಕಡೆ ಪ್ರತಿ ತರಗತಿಯಲ್ಲೂ ಬರವಣಿಗೆಯ ಪ್ರಮಾಣವೂ ಹೆಚ್ಚುತ್ತಿದೆ. ಈ ಹೆಚ್ಚುತ್ತಿರುವ ಬೇಡಿಕೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆ ವಿದ್ಯಾರ್ಥಿಗಳನ್ನ ಸಿದ್ಧಪಡಿಸ್ತಿದೆಯಾ? ದುರದೃಷ್ಟವಶಾತ್ ಹೆಚ್ಚಿನ ಸಂದರ್ಭಗಳಲ್ಲಿ ಇಲ್ಲ. ಪ್ರತಿ ತರಗತಿಯಲ್ಲೂ ಬರವಣಿಗೆಯ ವೇಗದ ಬೇಡಿಕೆ ಹೆಚ್ಚುತ್ತಲೇ ಹೋಗುತ್ತೆ, ಆದರೆ ಅದಕ್ಕೆ ಬೇಕಾದ ವೈಜ್ಞಾನಿಕ ತರಬೇತಿ ಸಿಗಲ್ಲ. ಹೆಚ್ಚಿನ ಶಾಲೆಗಳಲ್ಲಿ ಕಾಪಿರೈಟಿಂಗ್ ಪುಸ್ತಕಗಳನ್ನು ಬಿಟ್ರೆ ಬೇರೆ ವ್ಯವಸ್ಥಿತ ಪಠ್ಯಕ್ರಮ ಇರೋದಿಲ್ಲ. ಹೌದು, ಇದ್ರಲ್ಲಿ ಶಿಕ್ಷಕರ ತಪ್ಪೇನೂ ಇಲ್ಲ. ಹೆಚ್ಚಿನ ಶಿಕ್ಷಕರಿಗೆ ಕೈಬರಹವನ್ನ ವೈಜ್ಞಾನಿಕವಾಗಿ ಹೇಗೆ ಕಲಿಸ್ಬೇಕು ಅನ್ನೋದ್ರ ಬಗ್ಗೆ ಔಪಚಾರಿಕ ತರಬೇತಿ ಸಿಕ್ಕಿರೋದಿಲ್ಲ. ಇದು ಶಿಕ್ಷಕರ ವೈಫಲ್ಯವಲ್ಲ, ಬದಲಿಗೆ ನಮ್ಮ ಶೈಕ್ಷಣಿಕ ವ್ಯವಸ್ಥೆಯಲ್ಲಿನ ಒಂದು ಕೊರತೆ. ಇಲ್ಲಿವರೆಗೆ ನಾವು ಚರ್ಚಿಸಿದ ಸಮಸ್ಯೆಗಳನ್ನು ಕೇಳಿದಾಗ ಇದೊಂದು ವ್ಯವಸ್ಥಿತ ಸವಾಲು ಅನ್ನೋದು ಸ್ಪಷ್ಟವಾಗುತ್ತೆ. ಹಾಗಾದ್ರೆ ಇದಕ್ಕೆ ಪರಿಹಾರವೂ ಅಷ್ಟೇ ವ್ಯವಸ್ಥಿತವಾಗಿರ್ಬೇಕಲ್ವಾ? ನಮ್ಮ ಆಕರಗಳು ರೈಟ್ ವಿಸ್ ಅನ್ನೋ ಒಂದು ಕಾರ್ಯಕ್ರಮದತ್ತ ಬೊಟ್ಟು ಮಾಡುತ್ತೆ. ಖಂಡಿತ. ರೈಟ್ ವಿಸ್ ಅಂದ್ರೆ ಕೇವಲ ಕಾಪಿರೈಟಿಂಗ್ ಪುಸ್ತಕಗಳಲ್ಲ, ಅದೊಂದು ಭಾರತದ ಶಾಲೆಗಳಿಗಾಗಿಯೇ ವಿನ್ಯಾಸಗೊಳಿಸಲಾದ ವ್ಯವಸ್ಥಿತ, ರಚನಾತ್ಮಕ ಮತ್ತು ವೈಜ್ಞಾನಿಕ ಕೈಬರಹ ಪಠ್ಯಕ್ರಮ. ಇದರ ಮೂಲ ಉದ್ದೇಶವೇನು? ಇದರ ಮೂಲ ಉದ್ದೇಶ ಕೇವಲ ಅಕ್ಷರಗಳನ್ನ ಸುಂದರಗೊಳಿಸೋದಲ್ಲ, ಬದಲಿಗೆ ಸ್ಪಷ್ಟತೆ ಅಂದ್ರೆ ಲೆಜಿಬಿಲಿಟಿ ಮತ್ತು ವೇಗ ಅಂದ್ರೆ ಸ್ಪೀಡ್ ಇವೆರಡನ್ನೂ ವೈಜ್ಞಾನಿಕವಾಗಿ ಸುಧಾರಿಸುವುದು. ಇದು ಎಲ್ಲಾ ವಯಸ್ಸಿನ ಮಕ್ಕಳಿಗೂ ಇದೆಯಾ? ಹೌದು. ಇದು LKGಯಿಂದ 12ನೇ ತರಗತಿವರೆಗೆ ಪ್ರತಿ ವಯೋಮಾನ ಮತ್ತು ಶೈಕ್ಷಣಿಕ ಹಂತಕ್ಕೆ ತಕ್ಕಂತೆ ಪ್ರತ್ಯೇಕ ಮಾಡ್ಯೂಲ್ಗಳನ್ನು ಹೊಂದಿದೆ. ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಯಾವುದೇ ಸಂಶೋಧನೆ ಅಥವಾ ಅಂಕಿಅಂಶಗಳು ಇವೆಯಾ? ಖಂಡಿತ. ಇದರ ಪರಿಣಾಮಕಾರಿತ್ವವನ್ನು ಅಂಕಿಅಂಶಗಳೇ ಹೇಳುತ್ತೆ. ಇದು 30 ವರ್ಷಗಳ ಸುದೀರ್ಘ ಸಂಶೋಧನೆಯ ಆಧಾರದ ಮೇಲೆ ರೂಪಿತವಾಗಿದೆ. 30 ವರ್ಷಗಳು? ಹೌದು. ಇಲ್ಲಿಯವರೆಗೆ ಭಾರತದಾದ್ಯಂತ 450 ಶಾಲೆಗಳಲ್ಲಿ ಇದನ್ನು ಅಳವಡಿಸಲಾಗಿದೆ, 35,000 ಶಿಕ್ಷಕರಿಗೆ ತರಬೇತಿ ನೀಡಲಾಗಿದೆ ಮತ್ತು 3,50,000 ವಿದ್ಯಾರ್ಥಿಗಳ ಕೈಬರಹದಲ್ಲಿ ಗಮನಾರ್ಹ ಪರಿವರ್ತನೆ ತರಲಾಗಿದೆ. ಈ ಸಂಖ್ಯೆಗಳು ದೊಡ್ಡದಿದೆ. ಖಂಡಿತ. ಇದು ಇದರ ವ್ಯಾಪ್ತಿ ಮತ್ತು ಯಶಸ್ಸಿಗೆ ಸಾಕ್ಷಿ. ಈ ಕಾರ್ಯಕ್ರಮದಲ್ಲಿ ಕೆಲವು ವಿಶೇಷವಾದ ಅವರದ್ದೇ ಆದ ಪರಿಕರಗಳನ್ನು ಬಳಸ್ತಾರೆ ಅಂತ ನಮ್ಮ ಆಕರಗೂ ಹೇಳುತ್ತೆ. ಅವುಗಳ ಬಗ್ಗೆ ಸ್ವಲ್ಪ ವಿವರಿಸಬಹುದಾ? ಹೌದು. ಅವರ ಕೆಲವು ಪರಿಕರಗಳು ಬಹಳ ವಿಶಿಷ್ಟವಾಗಿವೆ. ಉದಾಹರಣೆಗೆ ಸ್ಕ್ರಿಬೋ.
ಇದು ಅಕ್ಷರಗಳನ್ನು ಕೆತ್ತಿದ ಒಂದು ಫಲಕ. ಓ, ನಮ್ಮ ಬಾಲ್ಯದಲ್ಲಿ ಬಳಪದಲ್ಲಿ ತಿದ್ದಿರಿಸಿದ್ರವ ಹೌ- ಆ ತರಹನ? ಹೌದು, ಇದು ಅದರದ್ದೇ ಒಂದು ಅತ್ಯಾಧುನಿಕ ವೈಜ್ಞಾನಿಕ ರೂಪ. ಇದರ ಮೇಲೆ ಮಕ್ಕಳು ಸ್ಟೈಲಸ್ನಿಂದ ತಿದ್ದಿದಾಗ ಅಕ್ಷರದ ಚಲನೆಯು ಅವರ ಸ್ನಾಯು ಸ್ಮರಣೆಯಲ್ಲಿ ಅಂದ್ರೆ ಮಸಲ್ ಮೆಮರಿ ಅಚ್ಚೊತ್ತುತ್ತೆ. ಬೇರೆ ಯಾವ ಪರಿಕರಗಳಿವೆ? ಅಬ್ಲಿಕ್ ಟ್ರ್ಯಾಕ್ ಅನ್ನೋದು ಅಕ್ಷರಗಳ ಓರೆಯನ್ನು, ವರ್ಟಿಯಂ ಅಕ್ಷರಗಳ ಎತ್ತರ ಮತ್ತು ಅಂತರವನ್ನು ಸರಿಪಡಿಸಲು ಸಹಾಯ ಮಾಡುತ್ತೆ. ಹಾಗೆಯೇ ಪ್ರೋಗ್ರಿಪ್ ಅನ್ನೋದು ಪೆನ್ಸಿಲ್ ಹಿಡಿಯೋ ವಿಧಾನವನ್ನ ಸರಿಪಡಿಸಲು ವಿನ್ಯಾಸಗೊಳಿಸಲಾಗಿದೆ. ಇದು ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರನಾ ಅಥವಾ ಶಿಕ್ಷಕರಿಗೂ ತರಬೇತಿ ಇದೆಯಾ? ಆಕರಗಳಲ್ಲಿ ಗ್ರೆಮ್ ಅನ್ನೋ ಪದ ಉಲ್ಲೇಖವಾಗಿದೆ. ಏನಿದು ಗ್ರೆಮ್? ಗ್ರೆಮ್ ಈ ವ್ಯವಸ್ಥೆಯ ಒಂದು ಪ್ರಮುಖ ಭಾಗ. ಇದರರ್ಥ ಪ್ರತಿ ವಿದ್ಯಾರ್ಥಿಯ ಕೈಬರಹವನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ, ಅದರಲ್ಲಿರುವ ನಿರ್ದಿಷ್ಟ ದೋಷಗಳನ್ನು ಗುರುತಿಸಿ ಅದಕ್ಕೆ ತಕ್ಕಂತೆ ವೈಯಕ್ತಿಕ ಪರಿಹಾರಗಳನ್ನ ಮತ್ತು ವ್ಯಾಯಾಮಗಳನ್ನ ಕಲಿಸೋ ವಿಧಾನ. ಶಿಕ್ಷಕರಿಗೆ ಈ ವಿಧಾನದಲ್ಲಿ ತರಬೇತಿ ನೀಡಿ ಪ್ರಮಾಣಪತ್ರವನ್ನು ನೀಡಲಾಗುತ್ತೆ. ಇದರಿಂದ ಅವರಿಗೆ ಈ ವಿಷಯವನ್ನ ಆತ್ಮವಿಶ್ವಾಸದಿಂದ ಕಲಿಸಲು ಸಾಧ್ಯವಾಗುತ್ತೆ. ನಿಜ. ಇಷ್ಟೆಲ್ಲ ತರಬೇತಿ, ಪರಿಕರಗಳಿದ್ರೂ ಮಕ್ಕಳನ್ನು ನಿರಂತರವಾಗಿ ಪ್ರೇರೇಪಿಸುವುದೊಂದು ದೊಡ್ಡ ಸವಾಲು. ಅದಕ್ಕಾಗಿ ಯಾವ ತಂತ್ರಗಳನ್ನು ಬಳಸ್ತಾರೆ? ನಿಜ. ಪ್ರೇರಣೆಯಿಲ್ಲದಿದ್ರೆ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಲ್ಲ. ಇದಕ್ಕಾಗಿ ಒಂದು ಸಮಗ್ರ ಪರಿಸರವನ್ನೇ ರಚಿಸಲಾಗಿದೆ. ಉತ್ತಮ ಪ್ರದರ್ಶನ ನೀಡಿದ ವಿದ್ಯಾರ್ಥಿಗಳಿಗೆ ಬ್ಯಾಡ್ಜ್ಗಳು, ಪ್ರಮಾಣಪತ್ರಗಳ ಮೂಲಕ ಮಾನ್ಯತೆ ನೀಡಲಾಗುತ್ತೆ. ಸ್ಪರ್ಧೆಗಳು, ಬಹುಮಾನಗಳು ಕೂಡ ಇರುತ್ತಾ? ಖಂಡಿತ. ತರಗತಿಯಲ್ಲಿ ಪೋಸ್ಟರ್ಗಳನ್ನ ಅಂಟಿಸೋದು, ನಿಯಮಿತವಾಗಿ ಸ್ಪರ್ಧೆಗಳನ್ನ ನಡೆಸಿ ಬಹುಮಾನಗಳನ್ನ ನೀಡೋದು ಇವೆಲ್ಲವೂ ಕಲಿಕೆಯನ್ನ ಒಂದು ಆಸಕ್ತಿದಾಯಕ ಚಟುವಟಿಕೆಯನ್ನಾಗಿ ಮಾಡುತ್ತೆ. ಇವತ್ತಿನ ಈ ಆಳವಾದ ಚರ್ಚೆಯ ಅಂತಿಮ ಸಾರಾಂಶವೇನು? ಒಬ್ಬ ಶಾಲಾ ಮುಖ್ಯಸ್ಥರು ಅಥವಾ ಶಿಕ್ಷಕರು ಇದರಿಂದ ಏನನ್ನು ಗ್ರಹಿಸಬೇಕು? ನಾವು ಅರ್ಥ ಮಾಡ್ಕೊಳ್ಬೇಕಾದ ಪ್ರಮುಖ ವಿಷಯ ಅಂದ್ರೆ ಕೈಬರಹ ಕೇವಲ ಅಕ್ಷರಗಳನ್ನ ಜೋಡಿಸೋ ಒಂದು ಕಲೆಯಲ್ಲ, ಅದೊಂದು ಶೈಕ್ಷಣಿಕ ಯಶಸ್ಸಿನ ಬುನಾದಿ. ಹೌದು. ಇದನ್ನ ನಿರ್ಲಕ್ಷಿಸುವುದು ವಿದ್ಯಾರ್ಥಿಯ ಭವಿಷ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರಬಹುದು. ಕೇವಲ ಕಾಪಿ ರೈಟಿಂಗ್ ಪುಸ್ತಕಗಳನ್ನ ನೀಡುವುದ್ರಿಂದ ಈ ವ್ಯವಸ್ಥಿತ ಸಮಸ್ಯೆಯನ್ನ ಪರಿಹರಿಸೋಕೆ ಆಗಲ್ಲ. ಇದಕ್ಕೆ ಒಂದು ವ್ಯವಸ್ಥಿತ, ಸಂಶೋಧನಾ ಆಧಾರಿತ ಪಠ್ಯಕ್ರಮ ಬೇಕು. ಹೌದು. ರೈಟ್ವಿಸ್ನಂತಹ ಪಠ್ಯಕ್ರಮವು ಈ ಕೊರತೆಯನ್ನ ವೈಜ್ಞಾನಿಕವಾಗಿ ಮತ್ತು ಸಮಗ್ರವಾಗಿ ತುಂಬುತ್ತೆ. ಆ ಪ್ರಮುಖ ಸಂಖ್ಯೆಗಳನ್ನು ಮತ್ತೊಮ್ಮೆ ನೆನಪಿಸೋಣ, ಯಾಕಂದ್ರೆ ಅವು ಈ ಕಾರ್ಯಕ್ರಮದ ಪರಿಣಾಮವನ್ನ ಸ್ಪಷ್ಟವಾಗಿ ಹೇಳತ್ತೆ. ಖಂಡಿತ. ನೆನಪಿಡಿ, 450 ಶಾಲೆಗಳು, 30 ವರ್ಷಗಳ ಸಂಶೋಧನೆ, 35,000 ತರಬೇತಿ ಪಡೆದ ಶಿಕ್ಷಕರು ಮತ್ತು 3,50,000ಕ್ಕೂ ಹೆಚ್ಚು ಪರಿವರ್ತಿತ ವಿದ್ಯಾರ್ಥಿಗಳು. ಇವೆಲ್ಲವೂ ಇಂತಹ ಒಂದು ವ್ಯವಸ್ಥಿತ ವಿಧಾನದ ಯಶಸ್ಸಿಗೆ ಸಾಕ್ಷಿ. ಹಾಗಾದ್ರೆ ನಮ್ಮನ್ನು ಕೇಳುತ್ತಿರುವ ಶಾಲಾ ಮುಖ್ಯಸ್ಥರು ಮತ್ತು ಶಿಕ್ಷಕರಿಗೆ ಮುಂದಿನ ಹೆಜ್ಜೆ ಏನಾಗಿರಬೇಕು? ತಮ್ಮ ಶಾಲೆಯಲ್ಲಿ ಕೈಬರಹದ ಸವಾಲನ್ನು ಗಂಭೀರವಾಗಿ ಪರಿಗಣಿಸುವುದು ಮೊದಲ ಹೆಜ್ಜೆ. ಎರಡನೇದಾಗಿ, ಅದಕ್ಕೊಂದು ತಾತ್ಕಾಲಿಕ ಪರಿಹಾರದ ಬದಲು ಒಂದು ಸಮಗ್ರ, ಸಂಶೋಧನಾ ಆಧಾರಿತ ಮತ್ತು ದೀರ್ಘಕಾಲೀನ ಪಠ್ಯಕ್ರಮವನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಯೋಚಿಸುವುದು ಅತ್ಯಗತ್ಯ. ಇದು ವಿದ್ಯಾರ್ಥಿಗಳ ಭವಿಷ್ಯದ ಮೇಲಿನ ಒಂದು ಪ್ರಮುಖ ಹೂಡಿಕೆಯಾಗುತ್ತೆ. ಇವತ್ತಿನ ಚರ್ಚೆ ಅತ್ಯಂತ ಉಪಯುಕ್ತವಾಗಿತ್ತು. ಕೊನೆಯದಾಗಿ ನಮ್ಮ ಕೇಳುಗರಿಗಾಗಿ ಒಂದು ಆಲೋಚನಾತ್ಮಕ ಪ್ರಶ್ನೆ. ಇಂದಿನ ಡಿಜಿಟಲ್ ಯುಗದಲ್ಲಿ ನಾವು ಟೈಪಿಂಗ್ ಕೌಶಲ್ಯಕ್ಕೆ ಹೆಚ್ಚು ಒತ್ತು ನೀಡ್ತಿದ್ದೇವೆ. ಅದು ಅವಶ್ಯಕವೂ ಹೌದು. ಆದರೆ ಕೈಬರಹವು ಮೆದುಳಿನ ನರಕೋಶಗಳ ಸಂಪರ್ಕವನ್ನು ಬಲಪಡಿಸುತ್ತೆ, ಸ್ಮರಣಾಶಕ್ತಿಯನ್ನ ಹೆಚ್ಚಿಸುತ್ತೆ ಅಂತ ಸಂಶೋಧನೆಗಳು ಹೇಳುತ್ತೆ. ಹಾಗಾದರೆ ತಂತ್ರಜ್ಞಾನದ ಅನುಕೂಲತೆ ಮತ್ತು ಕೈಬರಹದಿಂದ ಸಿಗುವ ಅರಿವಿನ ಪ್ರಯೋಜನಗಳ ನಡುವೆ ಒಂದು ಆರೋಗ್ಯಕರ ಸಮತೋಲನವನ್ನ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಗೆ ಸಾಧಿಸಬಹುದು? ಮುಂದಿನ ಚರ್ಚೆಯವರೆಗೂ ಆಲೋಚಿಸುತ್ತೀರಿ. ನಮಸ್ಕಾರ.